ಹಲೋ ಗುರು, ರೀಸೆಂಟಾಗಿ ವಿವೋ V16 ಅಂತ ಸ್ಮಾರ್ಟ್ಫೋನ್ ಲಾಂಚ್ ಮಾಡಿದ್ದಾರೆ. ಇದೊಂದು ಒನ್ ಆಫ್ ದಿ ಬೆಸ್ಟ್ ಬಜೆಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಯಾಕಂದರೆ ಈ ಬೆಲೆಯಲ್ಲಿ ಇವರು ಕೊಟ್ಟಿರುವಂಥ ಸ್ಪೆಸಿಫಿಕೇಷನು ಪರ್ಫಾರ್ಮೆನ್ಸು ಅನ್ಬಿಲಿವೇಬಲ್ ಅಂತ ಹೇಳ್ಬೋದು. ಈ ಎಲ್ಲ ಪರ್ಫಾರ್ಮೆನ್ಸು ಸ್ಪೆಸಿಫಿಕೇಷನ್ಗೆ 1,50,000ದಿಂದ 10 ಲಕ್ಷ ತನಕ ಇಟ್ಟರು ಈ ಫೋನ್ಗೆ ಏನು ಕಡಿಮೆನೇ ಅಂತ ಹೇಳ್ಬೋದು. ಆದರೂ ಕೂಡ ಅವರು ನಮ್ಮ ಮೇಲಿರುವಂಥ ಕಸ್ಟಮರ್ಸ್ ಮೇಲಿರುವಂಥ ಕಾಳಜಿ ಪ್ರೀತಿಯಿಂದ 30,000 ಬಜೆಟಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಫೋನ್ಗೆ ಅಷ್ಟಾಗಿ ಬೆಲೆ ಯಾಕೆ ಕೊಡಬೇಕು ಅಂತ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ಗೆ ತಗೊಂಡು ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಮೇನ್ ನಮ್ಮಲ್ಲಿರುವಂಥ ಪ್ರೀತಿ ಕಾಳಜಿನ ನಾವು ನೋಡಬೇಕೇ ಹೊರತು ಮೊಬೈಲಲ್ಲಿರುವಂಥ ಸ್ಪೆಸಿಫಿಕೇಷನ್ ಅಲ್ಲ. ಒಂದೇದಾಗಿ ಫಸ್ಟ್ ಇದರ ಡಿಸೈನ್ ಹಾಗೂ ಬಿಲ್ಡ್ ಕೊಟ್ಟು ನೋಡಿದ್ರೆ ನಿಮಗೆ ಇದರಲ್ಲಿ ಫ್ರಂಟ್ ಮಾತ್ರ ಗ್ಲಾಸ್ ಕೊಟ್ಟಿದ್ದಾರೆ, ಡೈಮಂಡ್ ಶೇಡು, ಮತ್ತು ಫ್ರೇಮು ನಿಮಗೆ ಪ್ಲಾಸ್ಟಿಕ್ಕು, ಬ್ಯಾಕ್ ಸೈಡ್ ಕೂಡ ನಿಮಗೆ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಯಾಕೆ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ? ಇವಾಗ ಇದು ನಂದು iPhone 13. ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ಮತ್ತು ಫ್ರಂಟಲ್ಲಿ ಗ್ಲಾಸ್ ಬರುತ್ತೆ, ಫ್ರೇಮ್ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ಇದರಿಂದ ನಮಗೆ ಕೈಲಿ ಹಿಡ್ಕೊಳ್ಳೋಕೆ ಸ್ವಲ್ಪ ಕೈ ನೋವಾಗತ್ತೆ. ಹಾಗಾಗಿ ಅವರು ನಮ್ಮ ಮೇಲಿರುವಂಥ ಪ್ರೀತಿ ಕಾಳಜಿಯಿಂದ ಬ್ಯಾಕ್ ಸೈಡ್ ಮತ್ತು ಫ್ರೇಮ್ ನನಗೆ ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ, ಮತ್ತು ಫ್ರಂಟ್ ಮಾತ್ರ ನಿಮಗೆ ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ಗ್ಲಾಸ್ ಕೊಟ್ಟಿದ್ದಾರೆ. ಗ್ಲಾಸ್ ಮೇಲೆ ಸ್ಕ್ರ್ಯಾಚಸ್ ಬೀಳೋದಿಲ್ಲ ಜಾಸ್ತಿ, ಹಾಗಾಗಿ ಡೈಮಂಡ್ ಶೀಲ್ಡ್ ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ. ಇಲ್ಲ ಅದು ಕೂಡ ನನಗೆ ನಮ್ಮ ಮೇಲಿರುವಂಥ ಕಾಳಜಿಯಿಂದ ಪ್ಲಾಸ್ಟಿಕ್ ಮಾಡೋಕೆ ಬರ್ತಿದ್ದಾರೆ, ಪ್ಲಾಸ್ಟಿಕ್ ಕೂಡ ಮಾಡ್ತಿದ್ರು ಅವರು. ನೆಕ್ಸ್ಟ್ ಡಿಸ್ಪ್ಲೇ 1.5K ಡಿಸ್ಪ್ಲೇ ಅದೆಲ್ಲ ಕೊಟ್ಟರೆ ಮೊಬೈಲ್ದವರು ಹಾಳಾಗ್ತಾರೆ, ಅದನ್ನು ಬಳಸೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಬ್ಯಾಟ್ರಿ ಡ್ರೈನ್ ಜಾಸ್ತಿ ಆಗತ್ತಂತ ಫುಲ್ HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಆ ಪ್ರೈಸ್ ಕ್ಯಾಟಗರಿಲಿ ಬ್ಯಾಟ್ರಿ ಡ್ರೈನ್ ಜಾಸ್ತಿ ಆದರೆ ನಮಗೆ ಬ್ಯಾಟ್ರಿನ ಪದೇ ಚಾರ್ಜ್ ಇಡಬೇಕು, ಅದರಿಂದ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಫುಲ್ HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಏನು ಕಾಂಪ್ರಮೈಸ್ ಇಲ್ಲ, ಮತ್ತು ಬಿಸಿಲಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂಥ ಸ್ಯಾಮ್ಸಂಗ್ S26 ಅಲ್ಟ್ರಾದಲ್ಲಿ ಕೂಡ ಈ ಥರ ಕ್ಯಾಮ್ರಾ ಮೆಗಾಪಿಕ್ಸೆಲ್ ಇಲ್ಲ ಅಂತ ಹೇಳ್ಬೋದು. ಈ ವಿವೋದಲ್ಲಿ ಫಸ್ಟ್ ಟೈಮ್ 200 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು ಮಾತ್ರ ನಿಮಗೆ 200x ಜೂಮ್ ಥರ ಫುಲ್ HD ಕ್ಲಿಯರಿಟಿ ಸಿಗುತ್ತೆ. ಹಗಲತ್ತಾಗಲಿ ರಾತ್ರಿ ಆಗಲಿ ಎನಿ ಟೈಮ್ ನಿಮಗೆ 200 ಮೆಗಾಪಿಕ್ಸೆಲಿಂದ ಬೆಸ್ಟ್ ಪಿಕ್ಚರ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಇನ್ನೊಂದು ಏನಂದರೆ 800 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಇದನ್ನು ಯಾವ ಸ್ವಾಮಿಗಳಿಗೆ ಹೋಗಿ ತೋರಿಸ್ಕೊಂಡು ಒಂದು ಸ್ವಲ್ಪ ಪೂಜೆ ಗೀಜೆ ಮಾಡಿಸ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಮಾತ್ರ ಬೆಂಕಿ. ಅಲ್ಟ್ರಾ ವೈಡ್ ಆ್ಯಂಗಲ್ ನಿಮಗೆ ಹಾಗೆ ಎಷ್ಟು ಮೂಲೆಯಲ್ಲಿರುವಂಥ ಜೂಮ್ ಹಾಕಿದ್ರು ಕೂಡ ನಿಮಗೆ ಬೆಸ್ಟ್ ಪಿಕ್ಚರ್ನ ಮತ್ತು ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಫ್ರಂಟಲ್ಲಿ ಕೂಡ ನಿಮಗೆ 50 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ, ಅದೇನು ಪರವಾಗಿಲ್ಲ ಇದೆ ಅದು. ಮತ್ತು ಇದರಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ 4K 30fps ತನಕ ವೀಡಿಯೋ ರೆಕಾರ್ಡ್ ನಾವು ಮಾಡ್ಕೋಬೋದು. ಇದಂತೂ ಬೆಸ್ಟು. ಯಾಕಂದರೆ ಆ ಪ್ರೈಸ್ ಕೆಟಗರಿಯಲ್ಲಿ 4K 60fps ಮತ್ತು ಫುಲ್ HD 120fps ತನಕ ಬರುತ್ತೆ. ಅವೆಲ್ಲ ನಮ್ಗೆ ಬೇಕಾಗಿಲ್ಲ, ಓನ್ಲಿ 4K 30fps. ಓಕೆ. ನೆಕ್ಸ್ಟ್ ಇದರಲ್ಲಿರುವಂಥ ರ್ಯಾಮ್ ಆ್ಯಂಡ್ ರೋಮ್ ಇದು ಮಾತ್ರ ಹೆವಿ ಫಾಸ್ಟು. LPDDR4X ರ್ಯಾಮ್, UFS 2.2 ಸ್ಟೋರೇಜ್. ಯಾಕೆ ಇವೆಲ್ಲ ನಿಮಗೆ ಈ ಆರ್ಡಿನರಿ ರ್ಯಾಮ್ಸ್ ಅಲ್ಲ, ಇವೆಲ್ಲ ನಿಮಗೆ ಯಾವುದೋ ಒಂದು ಬೆಸ್ಟ್ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ತುಂಬ ಫಾಸ್ಟಾಗಿ ಆಗಲಿ ಅಂತ ಮಂತ್ರ ಹಾಕ್ಸಿ ತಂದಿರುವಂಥ ರ್ಯಾಮ್ ಆ್ಯಂಡ್ ರೋಮ್. ಇದರಿಂದ ನೀವು ತುಂಬ ಫಾಸ್ಟ್ ಮಾಡ್ಬೋದು. ಇದ್ರ ಮುಂದೆ ನಿಮಗೆ LPDDR4X 5X ರ್ಯಾಮು ಏನೂ ಅಲ್ಲ, UFS 4.1 ಕೂಡ ನಿಮಗೆ ಏನೂ ಅಲ್ಲ. ಇವೆರಡು ನಿಮಗೆ ಬೆಸ್ಟ್, ಅದಕ್ಕಿಂತ ಬೆಸ್ಟ್ ಇವು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ MediaTek Dimensity 7360 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಳೇದಕ್ಕೆ ಕಂಪೇರ್ ಮಾಡಿದರೆ 60 ಮಾತ್ರ ನಿಮಗೆ ಇದರಲ್ಲಿ ನಂಬರ್ಸ್ ಜಾಸ್ತಿ ಆಗಿದೆ. ಪರ್ಫಾರ್ಮೆನ್ಸಲ್ಲಿ ಏನು ಜಾಸ್ತಿ ಇಲ್ಲ, ನಂಬರ್ಸ್ ಮಾತ್ರ ಜಾಸ್ತಿ ಆಗಿದೆ. ಈ ಪರ್ಫಾರ್ಮೆನ್ಸ್ಗೆ ನಿಮಗೆ ಪೂಜೆ ಮಾಡಿಸಿರೋದನ್ನ ಇದು ಎಲ್ಲಿಗೆ ಎಷ್ಟು ಫಾಸ್ಟ್ ಆಗಿದೆ ಅಂದರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಇದೆಯಲ್ಲ, ಇಂಥವು 10 ಪ್ರೊಸೆಸರ್ಗಳನ್ನ ಕೂಡಿಸಿರಿ ಎಷ್ಟು ಪರ್ಫಾರ್ಮೆನ್ಸ್ ಆಗುತ್ತಲ್ಲ ಅವೆಲ್ಲ ನಿಮಗೆ ಇದೇ ಫೋನಲ್ಲಿ ಸಿಗತ್ತೆ ನೋಡೋದಕ್ಕೆ. BGMIನ ನೀವು 200 fps 1000 fps ಅಲ್ಲಿ ಕೂಡ ಆಡ್ಕೋಬೋದು. ಬಟ್ ನಿಮಗೆ ಅಷ್ಟೆಲ್ಲ ಆಡೋ ಕೊಟ್ಟರೆ ನೀವು ಫೋನಲ್ಲಿ ಆಡ್ಕೋತ ಕುಂತು ಬಿಡ್ತೀರಿ, ಮತ್ತೊಂದೇನು ಕೆಲಸ ಮಾಡಲ್ಲ. ಹಾಗಾಗಿ ಅವರು ಮುಂದಾಲೋಚನೆಯಿಂದ ನಮ್ಮ ಮೇಲಿರುವಂಥ ಕಾಳಜಿಯಿಂದ ಓನ್ಲಿ 60 fps ತನಕ BGMನ ಹ್ಯಾಂಡಲ್ ಮಾಡ್ಕೊಳ್ಳೋದರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಷ್ಟೆಲ್ಲ ಮಾಡಿರ್ತಾರೆ ಅಂದಮೇಲೆ ಬ್ಯಾಟ್ರಿನ ಚಾರ್ಜಿಗೆ ಇಡಬೇಕಾದ್ರೆ ತುಂಬ ಹೊತ್ತು ಟೈಮ್ ತೊಗೋಬಾರ್ದಂತ 90 ವ್ಯಾಟ್ ಫಾಸ್ಟಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಜಾಸ್ತಿ ಹೊತ್ತು ಬ್ಯಾಟ್ರಿ ಬಾಳಿಕೆ ಬರಲಿ ಅಂತ ಹೇಳ್ಬಿಟ್ಟು 6500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದು ಅಂತೂ ಬೆಸ್ಟ್ ಅಂದರೆ ಬೆಸ್ಟು. 3000 ಕೊಟ್ಟು ಪೂಜೆ ಮಾಡಿಸಿದ್ರು ಕೂಡ ನಿಮಗೆ ಬ್ಯಾಟ್ರಿ ಬೇಕಾದಂಗೆ 2 ರಿಂದ 3 ದಿನ ಬರ್ತಿತ್ತು ಅನಿಸುತ್ತೆ. ಆದರೂ ಇವರು ಕೂಡ ಸ್ವಲ್ಪ ಇಲ್ಲಿ ದುಡುಕಿದ್ದಾರೆ ಅಂತ ಹೇಳ್ಬೋದು 6500 ಕೊಟ್ಟು. ಮತ್ತು ಬೆಲೆ ನಿಮಗೆ 30,000 ಬಜೆಟಲ್ಲಿ 8GB 128GB ಸ್ಟೋರೇಜ್ ತಂದಿದ್ದಾರೆ. ಇವು ಸ್ಟೋರೇಜಲ್ಲಿ ನಿಮಗೆ 128 ಹೇಳೋಕ್ಕಷ್ಟೇ, ಬಟ್ ಇದರಲ್ಲಿ ನಿಮಗೆ 10,000 ಮೂವೀಸ್ಗಳನ್ನ ಒಂದೊಂದು 100 GB 10,000 ಮೂವಿನ ಕೂಡ ಹಾಕೋಬೋದು. 30,000 ಬಜೆಟ್ಗೆ ಕಡಿಮೆ ಅಲ್ಲ. ಇದಕ್ಕೆ 1 ಲಕ್ಷ ಕೊಟ್ಟು ತೊಗೊಂಡ್ರು ನಮಗೆ ಏನು ಲಾಸ್ ಆಗಲ್ಲ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇದಕ್ಕೆ 10 ಲಕ್ಷ ಕೊಟ್ಟರೆ ಮಾತ್ರ ತೊಗೊಳ್ಳಿ, ಇದಕ್ಕಿಂತ ಕಡಿಮೆ ಆದರೆ ನೀವು ತೊಗೊಳಕ್ಕೆ ಹೋಗಬೇಡಿ, ಇದು ಕಂಪ್ನಿಗೆ ಲಾಸ್ ಆಗುತ್ತೆ.